ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಯ್ಕಾ ವಿತ್ ರೇಷ್ಮಾ ಚಾನೆಲ್. ಇವತ್ತೊಂದು ಸ್ಪೆಷಲ್ ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು. ಅದೇ ಚಿಕನ್ ಶಾರ್ಬಾ, ಚಿಕನ್ ಸೂಪ್ ಅಂತಲೂ ಹೇಳ್ಬೋದು. ಮನೆಯಲ್ಲಿರೋ ಐಟಮ್ನ ಬಳಸ್ಕೊಂಡು ಈಸಿಯಾದಂಥ ಈ ಸೂಪ್ನ ರೆಡಿ ಮಾಡ್ಬೋದು. ಈ ರೆಸಿಪಿ ಮಾಡೋಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಬರೀ 10 ಮಿನಿಟ್ಸ್ ಇದ್ದರೆ ಸಾಕು. ಡಯಟ್ ಮಾಡೋಂಥವ್ರು ನೈಟ್ ಡಿನ್ನರ್ಗೆ ಬೇಕಾದ್ರೂ ಈ ರೆಸಿಪಿನ ಮಾಡ್ಕೋಬೋದು. ಇನ್ನೇನಿಗೆ ತಡ ಮಾಡೋದು, ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಕಾಳುಮೆಣಸು, ಅರ್ಧ ಸ್ಪೂನಷ್ಟು ಸೋಂಪು, ಅರ್ಧ ಸ್ಪೂನಷ್ಟು ಜೀರಿಗೆ, 1 ಹಿಡಿ ಆಗೋಷ್ಟು ಚಿಕ್ಕ ಈರುಳ್ಳಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇನ್ನೂ ಖಾರ ಬೇಕು ಅಂದರೆ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು. ರುಬ್ಬಿದಂಥ ಮಸಾಲೆನ ಸೈಡ್ಗೆ ತಿಟ್ಕೊಳ್ಳಿ. ಈಗ ಒಂದು ಕುಕ್ಕರಲ್ಲಿ 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪದಲ್ಲಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದಕ್ಕೆ 1 ಹೆಚ್ಚಿದಂತಹ ಈರುಳ್ಳಿ ಹಾಕ್ಕೊಳ್ಳಿ. 2 ಚಿಕ್ಕ ತುಂಡು ಚಕ್ಕೆ, 3 ಲವಂಗ, 1 ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಹುರ್ಕೊಂಡು ನಾನು 1/4 kg ಚಿಕನ್ ತೆಗೆದಿಟ್ಕೊಂಡಿದ್ದೀನಿ. ಚಿಕನ್ ಪೀಸಸ್ ಹಾಕ್ಕೊಂಡು 2 ನಿಮಿಷ ಹುರ್ಕೊತಾ ಇದ್ದೀನಿ. ನಿಮ್ಗೆ ಈ ಥರ ದಪ್ಪ ಚಿಕನ್ ಬೇಡ ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೀಗ ರುಬ್ಬಿದಂಥ ಮಸಾಲೆ ಹಾಕ್ಕೊಂಡು 1-2 ನಿಮಿಷ ಹುರ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಮಸಾಲೆ ಉಳ್ಕೊಂಡಿರುತ್ತಲ್ಲ, ಅದಕ್ಕೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಆ ನೀರನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀರು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೊಂದು ಗ್ಲಾಸ್ ಬೇಕು ಅಂದರೆ ಇನ್ನೊಂದು ಗ್ಲಾಸ್ ನೀರು ಬೇಕಾದ್ರೂ ಹಾಕ್ಕೋಬೋದು. ಇದಕ್ಕೀಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 4 ವಿಶಿಲ್ ಕೂಗಿಸ್ಕೊತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ವಿಶಿಲ್ ಕೂಗಿಸ್ಕೊಳ್ಳಿ. 4 ವಿಶಿಲ್ ಆಗಿದೆ. ಕುಕ್ಕರ್ನ ಏರ್ ಇಳಿದ ಮೇಲೆ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಇದಕ್ಕೀಗ ಅರ್ಧ ಹೋಳು ನಿಂಬೆ ರಸ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಚಿಕ್ಕ ಮಕ್ಳಿಗೆ ಕೊಡೋದಾದರೆ ಸೂಪ್ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಬೇಕಾದ್ರೂ ಹಾಕ್ಬೋದು. ಜ್ವರ ಬಂದು ಬಾಯಿ ಕಹಿ ಇದ್ದರೆ, ಶೀತ ಆಗಿದ್ದವ್ರಿಗೆ ಸ್ವಲ್ಪ ಖಾರವಾಗಿ ಈ ಥರ ಸೂಪ್ ಮಾಡಿಕೊಟ್ರೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಅವ್ರಿಗೆ. ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಹೊಸ ವ್ಯೂವರ್ಸ್ ಯಾರಿದ್ರೆ ಪ್ಲೀಸ್ ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸ್ಟವ್ ಮುಂದೆ ನಿಂತ್ಕೊಂಡು ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಯಾವುದೇ ಸಿಂಪಲ್ ಆಗಿರೋ ಅಡುಗೆನೂ ಸೂಪರಾಗಿ ಆಗುತ್ತೆ ಅಲ್ವಾ?